ಇದರ ಸ್ವಲ್ಪ ಹೇಳ್ಬೋದಾ ನಮಗೆ? ಅಂದ್ರೆ ಅದು ಡೋರ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಈ ತರ ವುಡ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ವಿ. ವುಡನ್ ಫಿನಿಶ್ ಮಾಡಿದೀರಾ, ಬೋರಿಂಗ್ ಆಗೇ ಇರೋ ಬದಲು ಒಂದ್ ಚೆನ್ನಾಗಿ ಲುಕ್ ಇರ್ಲಿ ಅಂತ, ಎಂಟ್ರೆನ್ಸ್ ಎಲ್ಲ ಸಖತ್ತಾಗಿರ್ಲಿ ಅಂತ. ಬನ್ನಿ ನೀವೇ ಮುಂದೆ ಹೋಗ್ಬಿಡಿ ಮೇಡಮ್. ಓಕೆ, ಸೊ ಇದು ನಿಮ್ಮ ಕಿಚನ್. ಕಿಚನ್ ಅಲ್ಲಿ ಫಸ್ಟ್ ಹೇಳಿ ಯಾವ ಕಲರ್ ಅನ್ನ ಚೂಸ್ ಮಾಡಿದ್ರಿ ತಾವು? ಫಸ್ಟ್ ಆಫ್ ಆಲ್ ನನಗೆ ಯಾವಾಗ್ಲೂ ಬ್ಲಾಕ್ ಇರ್ತಾ ಇತ್ತು, ಸೊ ವೈಟ್, ನಂಗೆ ವೈಟ್ ತುಂಬಾ ಇಷ್ಟ. ನಿಮ್ಗೆ ಇಷ್ಟ ವೈಟ್? ಓಕೆ, ಹಾಗಾಗಿ ವೈಟ್ ಅಲ್ಲಿ ನೋಡ್ಬೇಕು ಅಂತ ಇತ್ತು. ಹಾಗಾಗಿ ಡಿಫ್ರೆಂಟ್ ಕಾಂಬಿನೇಷನ್ಸ್ ಎಲ್ಲ ನೋಡಿದಾಗ ಸ್ಕ್ವಾಡ್ಸಿಗೆ ಫೈನಲೈಸ್ ಮಾಡ್ಕೊಂಡು ವೈಟ್ ಜೊತೆಲಿ ವೈಟ್ ಮತ್ತೆ ಇದು ಪರ್ಪಲ್. ಪರ್ಪಲ್ ಬರುತ್ತೆ. ವೈಟ್ ತುಂಬಾ ಗಲೀಜಾಗಲ್ವಾ? ನಿಮ್ಗೆ ತೊಂದರೆ ಆಗಲ್ವಾ ನಾಳೆ ದಿನ? ಆಗತ್ತೆ, ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಮಾಡ್ಬೇಕು. ಮೊದ್ಲು ಆಕ್ಚುಲಿ ಈವ್ನಿಂಗ್ ಕ್ಲೀನ್ ಮಾಡ್ತಾ ಇದ್ದೆ ಒಂದ್ಸರ್ತಿ, ಇವಾಗ ಮಾರ್ನಿಂಗ್ ಒಂದ್ಸತಿ ಮಾಡ್ಲೇಬೇಕು. ಫೇವ್ರೆಟ್ ಕಲರ್ ಬೇಕು ಅಂದ್ರೆ ಮಾಡ್ಲೇಬೇಕು ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ, ಸೂಪರ್ ಆಗಿ ಮಾಡಿದೀರಾ. ಒಂದು ಕಂಪ್ಲೀಟ್ ಎಲ್ ಶೇಪ್ ಕಿಚನ್ ಅಲ್ವಾ ಮೇಡಮ್ ಇದು? ಓಕೆ, ಒಂದ್ ಕೆಲಸ ಮಾಡೋಣ, ಬಾಟಮ್ ಇಂದ ಬಂದ್ಬಿಡೋಣ. ಸೊ ಫಸ್ಟ್ ಮೇಲೆ ಹಾಕಿರುವಂತದ್ದು ಕಾರ್ಡ್ಸ್. ಈ ಕಲರ್ ಇಷ್ಟ ಅಂತಾನೆ ಹಾಕ್ಸಿರೋದ ಇದು? ಕರೆಕ್ಟ್, ಇದು ಕೂಡ ಸೇಮ್. ಇಲ್ಲ ಅಂದ್ರೆ ಗ್ರಾನೈಟ್ ಹಾಕ್ಸ್ತಿದ್ರಿ. ಕಾರ್ಡ್ಸ್ ಅಲ್ಲಿ ಒಳ್ಳೆ ಪ್ಯೂರ್ ವೈಟ್ ಸಿಗುತ್ತೆ, ಅದಕ್ಕೋಸ್ಕರ ಹಾಕ್ಸಿರೋದು. ಅದು ವೀಕ್ಷಕರೇ 40mm ಹೊರಗಡೆ ಔಟ್ಸ್ಟ್ಯಾಂಡಿಂಗ್ ತಂದಿದ್ದಾರೆ. ಇಲ್ಲಿ ಹೊರಗಡೆ 40mm ಅನ್ನ ಅಚೀವ್ ಮಾಡಬಹುದು. ಅಂಡ್ ಫಸ್ಟ್ ಏನಿದು ಮೇಡಮ್ ಇವೆಲ್ಲ? ಇದು ಬಾಸ್ಕೆಟ್ ಹಾಕಿರೋದು, ವೀಕರ್ ಬಾಸ್ಕೆಟ್ಸ್. ಹೌದು. ಅಂದ್ರೆ ಈಗ ನನಗೆ ಮೇನ್ ಆಗಿ ಆನಿಯನ್ಸ್ ಈ ತರ ಇಡೋದಕ್ಕೆ ಬೇಕಿತ್ತು, ಡ್ರೈ ವೆಜಿಟೇಬಲ್ಸ್. ಹೌದು, ಆಮೇಲೆ ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ ಇಡೋದಕ್ಕೆ ಆಗುತ್ತೆ ಅಂತ. ಸೊ ಕೇಳಿ ಹಾಕ್ಸ್ಕೊಂಡಿರೋದು ಇದು ಅಲ್ವಾ? ಸ್ವಲ್ಪ ಸ್ಪೇಸ್ ಚೆನ್ನಾಗಿರೋದ್ರಿಂದ ಒಂದು ಎಕ್ಸ್ಟ್ರಾ ಹಾಕ್ಸ್ಕೊಂಡೆ, ಸೊ ಹಂಗಾಗಿ ಈ ತರ ಯೂಸ್ ಆಗುತ್ತೆ. ಬೆಟರ್, ಸೂಪರ್. ಮುಂದೆ ಹೋಗ್ಬಿಡೋಣ. ಸೊ ಇವೆಲ್ಲ ಸುಮ್ಮನೆ ಹಾಗೆ ಸ್ಟೋರೇಜ್ ತರ ಇದೆ ಇವೆಲ್ಲ. ಸೊ ನಾರ್ಮಲ್ ಆಗಿ ಹ್ಯಾಂಡಲ್ ಯಾವ್ದು ಕೇಳಿದ್ರಿ? ಇದು ಜಿ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ. ಓಕೆ, ಸೊ ಇವೆಲ್ಲ ಜಸ್ಟ್ ಸ್ಟೋರೇಜ್ ಗಳಲ್ವಾ? ಸ್ಟೋರೇಜ್ ವಿತ್ ಶೆಲ್ಫ್ಸ್ ಅನ್ನ ಹಾಕಿರುವಂತದ್ದು. ಅಂಡ್ ಇಲ್ಲಿ ಮೇನು ಇಲ್ಲಿ ಟ್ಯಾಂಡಮ್ ಬಾಕ್ಸ್ ಮಾಡ್ಕೊಂಡಿರೋದು ವಿತ್ ಅಲೈನರ್ ತರ, ಸೊ ನೀಟಾಗಿ ಜೋಡಿಸ್ಕೋಬಹುದು. ಕಟ್ಲರಿ ಅಲ್ವಾ ಇದು? ಹೌದು, ಕಟ್ಲರಿ. ಸೊ ಇದು ಸಪರೇಟ್ ಆಗಿ ಇಸ್ಕೊಂಡಿರೋದಲ್ವಾ ನೀವು? ಆರ್ಗನೈಸರ್. ಇದು PVC ಆರ್ಗನೈಸರ್. ಕರೆಕ್ಟ್ ಆಗಿ ಹೇಳಿದ್ರಿ. ಓಕೆ, ಮುಂದೆ ಹೋಗ್ಬಿಡೋಣ. ಕೆಳಗಡೆ ಸ್ಮಾಲ್ ಸ್ಟೋರೇಜ್ ಯುಟೆನ್ಸಿಲ್ ಎಲ್ಲ ವೆಸಲ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಮಾಲ್ ಚಿಕ್ಕದು ಟ್ಯಾಂಡಮ್ ಬಾಕ್ಸ್. ಸ್ವಲ್ಪ ದೊಡ್ಡ ಟ್ಯಾಂಡಮ್ ಬಾಕ್ಸ್, ದೊಡ್ಡದು ಇದೆ ವೆಸಲ್ಸ್ ಎಲ್ಲ ಇಡೋಕೆ. ಓಕೆ, ಸೂಪರ್ ಆಗಿದೆ. ಈ ಕಡೆ ಒಂದು ಸೇಮ್ ಇರುತ್ತೆ, ಬಟ್ ಅದಕ್ಕೆ ಸ್ವಲ್ಪ ಅಲೈನ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ಆರ್ಗನೈಸರ್ ಹಾಕಿದ್ದೀರಾ ಇದರಲ್ಲಿ ಅಲ್ವಾ? ಸೊ ಸಪರೇಟ್ ಸೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಐಡಿಯಾ ಮಾಡಿದ್ದೀರಾ. ಎಲ್ಲ ಡಂಪ್ ಮಾಡ್ಕೊಂತೀವಿ, ಎಲ್ಲ ತುಂಬಿಡ್ತೀವಿ. ಕರೆಕ್ಟ್ ಆಗಿ ಹೇಳಿದ್ರಿ. ಬಟ್ ಥಿಂಕಿಂಗ್ ಎಲ್ಲ ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ತುಂಬಾ ಇಂಟರ್ನೆಟ್ ಎಲ್ಲ ನೋಡ್ತೀರಾ ಅನ್ಸುತ್ತೆ ಅಲ್ವಾ? ಹೌದು, ಸ್ವಲ್ಪ ನಿಮ್ದು ವಿಡಿಯೋಸ್ ತುಂಬಾ ನೋಡ್ತೀರಾ ನಮ್ಮ ವಿಡಿಯೋಸ್ ಅನ್ನ? ಹಾಗೆ ಶೇರ್ ಮಾಡ್ತೀರಾ? ಇಲ್ಲ, ಶೇರ್ ಮಾಡ್ತಾ ಇದ್ದೀರಲ್ವಾ? ಸೂಪರ್. ಮುಂದೆ ತೋರಿಸಿ ಹಾಗೆ. ಇದೊಂದು ಇನ್ನೊಂದು ಜಾಸ್ತಿ ಐಟಮ್ಸ್ ಇಟ್ಕೊಳ್ಳೋಕೆ, ಇನ್ನೊಂದು ಹೀಗೆ ಐಟಮ್ಸ್ ಇಟ್ಕೊಳ್ಳೋಕೆ ಮಾಡ್ಕೊಂಡಿದೀವಿ ವಿತ್ ತಾಲಿ ಯೂನಿಟ್. ಸೂಪರ್ ಆಗಿ ಮಾಡಿದೀರಾ. ಓಕೆ, ಒಳ್ಳೆ ಆರ್ಗನೈಸ್. ಬಾಟಲ್ ಪುಲ್ ಔಟ್. ನಾನು ಇದನ್ನ ಆಕ್ಚುಲಿ ನಮ್ದು ಲೋಟ ಆ ತರ ಎಲ್ಲ ಇಟ್ಕೊಳ್ಳೋದಕ್ಕೆ, ತಮಗೆ ಲೋಟ ಇಟ್ಕೊಳ್ಳೋದಕ್ಕೆ ಎಲ್ಲರೂ ಇದ್ರಲ್ಲಿ ಬಾಟಲ್ ಇಡಕ್ ಆಗಲ್ಲ, ಇಲ್ಲಿ ಕಂಫರ್ಟಬಲ್ ಆಗೋದಿಲ್ಲ. ಮೊದಲೇ ಅದೇ ಹೇಳಿದ್ದು, ನನಗೆ ಈ ತರನೇ ಐಟಮ್ಸ್ ಇಟ್ಕೊಂತೀನಿ. ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. ಓಕೆ, ಮುಂದೆ ಹೋಗ್ಬಿಡೋಣ ಮೇಡಮ್. ಹಾಗೆ ಸೊ ಇದು ವಾಶ್ ಬೇಸಿನ್ ಅಂಡರ್ ಸ್ಟೋರೇಜ್. ಹೌದು, ಪ್ಯೂರಿಫೈಯರ್, ಪ್ರೆಷರ್ ಪಂಪ್ ಎರಡೂನೇ ಇಲ್ಲಿ ಹಾಕ್ಬಿಟ್ಟಿದ್ದೀರಲ್ವಾ? ಹೌದು. ಓಕೆ, ಏನಂದ್ರೆ ನಮ್ಮ ವಿಡಿಯೋ ನೋಡಿ? ಹೌದು, ಇದು ನಿಮ್ದು ವಿಡಿಯೋ ನೋಡ್ಬಿಟ್ಟನೆ ನಮ್ಮ ವಿಡಿಯೋ ನೋಡಿ ಮಾಡಿರೋದಾ? ಓಕೆ, ನಂಗೆ ಇದು ಬಹಳ ಯೂಸ್ ಆಗುತ್ತೆ. ನಾರ್ಮಲಿ ಫಿಲ್ಟರ್ ಮೇಲ್ಗಡೆ ಇರುತ್ತೆ, ಹೌದೌದು, ತಗೊಳ್ಳೋಕೆ ಕಷ್ಟ ಆಗುತ್ತೆ. ಓಕೆ, ವಾಟರ್. ಹೌದು, ಅದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ. ತುಂಬಾ ಯೂಸ್ ಅಂತ ಹೇಳ್ತೀರಾ, ರೆಕಮೆಂಡ್ ಮಾಡ್ತೀರಾ? ಓಕೆ, ವೀಕ್ಷಕರೇ ನೋಡ್ತಾ ಇರೋರು ಈ ತರ ಹಾಕ್ಸ್ಕೊಬಹುದು. ಮೇಡಮ್ ಅಂತೂ ರೆಕಮೆಂಡ್ ಮಾಡ್ತಾರೆ, ಚಾನಲ್ ಅಲ್ಲಿ ವಿಡಿಯೋ ಇದೆ, ನೋಡ್ಬೋದು. ಓಕೆ, ಹಾಗೆ ಮೇಲೆ ಬಂದ್ಬಿಡೋಣ ಮೇಡಮ್. ಇಲ್ಲಿ ಇವೆಲ್ಲ ನಾರ್ಮಲ್ ಪುಲ್ ಔಟ್ ಕಾಮನ್ ಶೆಲ್ಫ್ಸ್ ಅಲ್ವಾ? ಇಲ್ಲಿ ಸ್ವಲ್ಪ ನಾನು ಈ ತರ ಐಟಮ್ಸ್ ಎಲ್ಲ ಇಟ್ಟಿದ್ದೀರಾ. ಓಕೆ, ಸೊ ಈ ಕಡೆ ಬಂದ್ರೆ ಇಲ್ಲಿ ಇನ್ನು ಗೀಸರ್ ಹಾಕೋ ಪ್ಲಾನ್ ಇದೆ, ಇನ್ಸ್ಟೆಂಟ್ ಗೀಸರ್. ಸೊ ಏನು ಅದಕ್ಕೆ ಹಾಕಿ. ಇನ್ಸ್ಟೆಂಟ್ ಗೀಸರ್ ಹಾಟ್ ವಾಟರ್ಗೆ ಅಲ್ವಾ? ಓಕೆ, ಸೊ ಇಲ್ಲೇ ನಾರ್ಮಲ್ ಈ ತರ ಓಕೆ ಅಪ್ಲಿಫ್ಟರ್ ಕೊಟ್ಬಿಟ್ಟಿದ್ದೀರಾ ಇಲ್ಲಿ. ಓಕೆ, ವಿತ್ ಗ್ಲಾಸ್. ಇದು ಹೆಲ್ಪ್ ಆಗುತ್ತಾ ಗ್ಲಾಸ್? ಇದು ಆಕ್ಚುಲಿ ಸ್ಮಜ್ ಅಲ್ಲಿ ಇದೆ, ಅಂದ್ರೆ ಸ್ವಲ್ಪ ಡಿಸೈನ್ ಚೆನ್ನಾಗಿ ಕಾಣ್ಲಿ ಅನ್ನೋದಕ್ಕೋಸ್ಕರ. ಕರೆಕ್ಟ್. ಅಂಡ್ ಮೇಲ್ಗಡೆ ನಾರ್ಮಲ್ ಆಗಿರೋದು ಕಾಮನ್ ಅಪ್ಲಿಫ್ಟರ್ ಹಾಕಿದ್ದೀರಾ. ಓಕೆ, ಫೈನ್. ಈ ಕಡೆ ಬಂದ್ರೆ ಮೇಡಮ್, ಈ ಕಡೆ ಸ್ವಲ್ಪ ಇದು ಡಿಫ್ರೆಂಟ್ ಆಗಿ ಮಾಡಿದೀವಿ. ಸೊ ನಾರ್ಮಲಿ ಎಲ್ ಶೇಪ್ ಆದ್ರೂ ಜಸ್ಟ್ ಪುಲ್ ಮಾಡ್ಬೇಕಲ್ಲ, ಇದು ನಾನು ಬೇಕಿದ್ರೆ ಇದೊಂದನ್ನು ಪುಲ್ ಮಾಡ್ಕೋಬಹುದು. ಓಕೆ, ತೆಗಿರಿ, ಪೂರ್ತಿ ತೆಗಿರಿ ನೋಡೋಣ. ಸೊ ಫುಲ್ ಆದ್ರೆ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಕಾರ್ನರ್ ಯೂಸ್ ಮಾಡ್ಕೋಬಹುದಲ್ವಾ? ಅಂಡ್ ಕೆಳಗಡೆ ಸ್ಪೈಸ್ ರ್ಯಾಕ್ ಚೆನ್ನಾಗಿ ಆರ್ಗನೈಸ್ ಮಾಡಿದೀರಾ. ಅಂಡ್ ಈ ಕಡೆ ಬಂದ್ರೆ ಕಂಪ್ಲೀಟ್ ಆಗಿ ಅಪ್ಲಿಫ್ಟರ್ಸ್ ಗಳಲ್ವಾ? ಕಂಪ್ಲೀಟ್ ಆಗಿ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀರಾ ಇಲ್ಲಿ. ಓಕೆ, ಹ್ಯಾಂಡಲ್ ಏನಾದ್ರು ಮಾಡಿದೀರಾ? ಇಲ್ಲಿ ಸ್ವಲ್ಪ ಇದು ಈ ತರ ಮಾಡಿದೀವಿ.
ಪುಷ್ ಇದು ಪುಷ್ ಓಪನ್ ಪುಷ್ ಓಪನ್ ಯುಟಿಲಿಟಿ ಏರಿಯಾ ಅಲ್ವಾ ಇದು? ಯುಟಿಲಿಟಿ ಏರಿಯಾದು ಇದೊಂದು ಎಕ್ಸ್ಟ್ರಾ ನಾವು ಐಟಮ್ ಇದು ಹಾಕೊಂಡಿರೋದು ಎಲ್ಲ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ನಮ್ಗೆ ಸಿಲಿಂಡ್ರು ಮತ್ತೆ ಡಸ್ಟ್ಬಿನ್ ಎಲ್ಲ ಅಲ್ಲೇ ಬಂದ್ಬಿಡುತ್ತೆ. ಓಕೆ. ಅಂಡ್ ದಿಸ್ ಸೈಡ್ ಮೇಡಮ್ ಈ ಕಡೆ ಏನಿದೆ ಇಲ್ಲಿ? ಈ ಕಡೆ ಇಲ್ಲಿ ನಾವು ನಮ್ದೇ ಡಿಶ್ ವಾಷರ್ ಇಡೋದಕ್ಕೆ ಸ್ವಲ್ಪ ಸ್ಪೇಸ್ ನೋಡ್ತಾ ಇದ್ವಿ. ಹಾಗಾಗಿ ಈ ತರ ಒಂದು ಬಾಕ್ಸ್ ಮಾಡ್ಕೊಂಡು ಅದ್ರ ಒಳಗಡೆ ಇಟ್ಕೊಂಡು ಇದನ್ನ ಹಾಕೊಂಡಿದ್ದೀರಾ ಅಲ್ವಾ? ಸೊ ಒಂದು ಸೂಪರ್ ಆಗಿ ಕಿಚನ್ ಟೂರ್ ಅನ್ನ ಕೊಟ್ಬಿಟ್ರಿ. ಓಕೆ. ಸೊ ಕಿಚನ್ ಹೆಂಗ ಅನ್ಸ್ತಿದೆ ಸರ್? ಚೆನ್ನಾಗಿದೆ. ಒಂಥರ ಪ್ರೀಮಿಯಂ ಬಂದಿದೆ ಆಕ್ಚುಲಿ. ಸೊ ಈ ಕಡೆ ಒಂದು ಎಕ್ಸ್ಟ್ರಾ ಸ್ಪೇಸ್ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ಇಲ್ಲೊಂದು 2 ಡ್ರಾರ್ಸ್ ಇದೆ, ಲೈಕ್ ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೇವೆ. ಇದು ಟ್ಯಾಂಡಮ್ ಬಾಕ್ಸ್ ಆಯ್ತು. ಅಂಡ್ ಇದು ಹ್ಯಾಂಡಲ್ ತುಂಬಾ ಚೆನ್ನಾಗಿದೆ ಸರ್. ರೋಸ್ ಗೋಲ್ಡ್ ಫಿನಿಶ್ ಸರ್. ರೋಸ್ ಗೋಲ್ಡ್ ಆಯ್ತು. ಪ್ರೊಫೈಲ್ ಹ್ಯಾಂಡಲ್ ಬಟ್ ರೋಸ್ ಗೋಲ್ಡ್ ಸರ್. ಆಮೇಲೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಗ್ರೇ ಕೊಟ್ಟಿದ್ದೀವಲ್ಲ, ಲೈಟ್ ಗ್ರೇ, ಸೇಮ್ ಲೈಟ್ ಗ್ರೇ ಇಲ್ಲಿ ಯೂಸ್ ಮಾಡಿದ್ದೀವಿ ಸರ್. ಸೊ ಮ್ಯಾಚ್ ಮಾಡ್ಕೊಂಡಿದ್ದಾರೆ ಕ್ಲೈಂಟ್. ಅಕ್ರಿಲಿಕ್ ಅಲ್ವಾ ಇದು? ಹೌದು ಸರ್, ಇದು ಅಕ್ರಿಲಿಕ್. ಕಲರ್ ಕಾಂಬಿನೇಷನ್ ಹೇಳಿ, ಇದು ಯಾವ ಯಾವ? ಸರ್ ಇದು ಲೈಟ್ ಕಲರ್ ಇದು. ಇದು ಬಂದು ಪಿಂಕಿಶ್ ಸರ್. ಪಿಂಕಿಶ್ ಪೀಚ್ ತರ ಕಾಣುತ್ತೆ, ಬಟ್ ಡಿಫರೆಂಟ್ ಕಲರ್ ಸರ್. ಸೊ ಒಂಥರ ಲುಕ್ ಒಂದು ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ಸರ್. ಆಮೇಲೆ ಫ್ಲೂಟೆಡ್ ಗ್ಲಾಸ್ ಹಾಕಿದ್ದೀರಾ ಸರ್. ಫಸ್ಟ್ ಟೈಮ್ ಈ ಮನೆ ಡಿಫರೆಂಟ್ ಗ್ಲಾಸಸ್ ಯೂಸ್ ಮಾಡಿದೀವಿ. ಸೊ ಫ್ಲೂಟೆಡ್ ಗ್ಲಾಸ್ ಕ್ಲೈಂಟ್ ರಿಕ್ವೈರ್ಮೆಂಟ್. ಆಮೇಲೆ ಹ್ಯಾಂಡಲ್ ಇದೆ ಸರ್, ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದ್ದೀವಿ, ಅದನ್ನ ಇದು ಮಾಡ್ಕೊಂಡಿದ್ದೀವಿ. ಹಾಗೆ ಇದು ಮಾಡಿಬಿಟ್ಟಿದ್ದೀರಾ. ಓಕೆ. ಇಲ್ಲಿ ವಿತ್ ಶಟರ್ಸ್ ಹಾಕಿದ್ದೀವಿ ಸರ್. ಇದ್ರ ಒಳಗಡೆ ಮತ್ತೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಓಕೆ. ಈ ಕಡೆ ಬಂದ್ರೆ ಒಂದು ಪುಷ್ ಮ್ಯಾಗ್ನೆಟ್ ಸರ್, ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್. ಒಂದು ಸ್ಮಾಲ್ ಸ್ಟೋರೇಜ್ ಏರಿಯಾ ಮಿಡಲ್ ಯೂನಿಟ್ ಅಲ್ಲಿ. ಮೇಲ್ಗಡೆ ಲಾಫ್ಟ್ ಹಂಗೆ ಕವರ್ ಮಾಡಿದ್ದೀವಿ ಸರ್. ಬಾಟಮ್ ಅಲ್ಲಿ ಬಂದು ಮತ್ತೆ ಒಂದು ಸಿಂಗಲ್ ಡೋರ್ ಕೊಟ್ಟಿದ್ದೀವಿ ವಿತ್ ಶೆಲ್ಫ್. ಓಕೆ. ಮತ್ತೆ 2 ಟ್ಯಾಂಡಮ್ ಬಾಕ್ಸಸ್ಗಳು. ದೊಡ್ಡದಲ್ವಾ ಇದು? ದೊಡ್ಡದು ಸರ್. ಓಕೆ. ಅಂಡ್ ಈ ಕಡೆ ಮತ್ತೆ ವಿಕಾ ಬಾಸ್ಕೆಟ್ಸ್ ಸರ್. ಸೂಪರ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಟಾಪ್ ಅಲ್ಲಿ ಗ್ರಾನೈಟ್ ನೀವು ಹಾಕಿರೋದು 40 mm ಥಿಕ್ನೆಸ್. ಇಲ್ಲ ಕ್ಲೈಂಟ್ ಕಡೆ ಹಾಕಿರೋದು. ಪುಷ್ ಮ್ಯಾಗ್ನೆಟ್ ಸರ್. ಕಂಪ್ಲೀಟ್ ಪುಷ್ ಮ್ಯಾಗ್ನೆಟ್ಸ್ ಇದು. ಕಂಪ್ಲೀಟ್ ಪುಷ್ ಮ್ಯಾಗ್ನೆಟ್. ಸೊ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್. ಸೊ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್ ಮಾಡಿಬಿಟ್ಟಿದ್ದೀರಾ ಕಂಪ್ಲೀಟ್ ಆಗಿ. ಸೊ ನೋಡಬಹುದು ವೀಕ್ಷಕರೇ, ಸೇಮ್ ಕಲರ್ ಕಾಂಬಿನೇಷನ್ ಈ ಕಡೆನೇ ಕಂಟಿನ್ಯೂ. ಎಲ್ ಶೇಪ್ ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಸಿ ಶೇಪ್ ಸರ್. ಸಿ ಶೇಪ್ ಅಲ್ವಾ? ಓಕೆ. ಆ ಕಡೆಯಿಂದ ಬಂದ್ಬಿಟ್ಟು ಈ ಕಡೆ ಇದು ಬರ್ತಾ ಇದೆ. ಇದು ಓವನ್ ಪ್ಲೇಸ್ ಇದು. ಆಕ್ಚುಲಿ ಓಪನ್ ಬಿಟ್ಟಿದ್ದೀವಿ. ಓಕೆ. ಸೊ ಇದು ಅಪ್ಲಿಫ್ಟರ್ ಸರ್. ಇಲ್ಲಿ ಮೇಲೆ ಅಪ್ಲಿಫ್ಟರ್ ಹಾಕಿದ್ದೀರಾ. ಯಾವ ಕಂಪನಿದು ಇದು? ಎಪ್ಕೋದು ಸಾಫ್ಟ್ ಕ್ಲೋಸರ್. ಬಿಟ್ಟು ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ. ಫ್ಲೂಟೆಡ್ ಗ್ಲಾಸ್ ಇಲ್ಲಿ ನೋಡಿದ್ರೆ ಪ್ಯಾಟರ್ನ್ ಡಿಫರೆಂಟ್ ಆಗಿದೆ ಸರ್ ಆಕ್ಚುಲಿ. ಸೊ ಕ್ಲೈಂಟ್ ಇಷ್ಟೇ ರಿಕ್ವೈರ್ಮೆಂಟ್ ಇದೆ, ಇಷ್ಟಕ್ಕೆ ಗ್ಲಾಸ್ ಸ್ವಲ್ಪನೇ ಸಾಕು ಅಂತ ಅಲ್ವಾ? ಹೌದು. ಸೊ ಅದರಿಂದ ನಾವು ಇಷ್ಟೇ ಕೊಟ್ಟಿದ್ದೀವಿ. ಸೊ ಈ ಪೊಸಿಷನ್ ಮಾತ್ರ ಲೈಟ್ ಕೊಟ್ಬಿಟ್ಟು ಎನ್ಹಾನ್ಸ್ ಮಾಡಿದ್ದೀರಾ. ಆ ಫ್ಲೂಟೆಡ್ ಗ್ಲಾಸ್ ಒಳಗಡೆ ಇದು ಬರಬೇಕು, ಲೈಟ್ ಬರಬೇಕು, ಆ ತರ ಮಾಡಿದ್ದೀರಾ. ಓಕೆ. ಸೊ ಪುಷ್ ಮ್ಯಾಗ್ನೆಟ್ ಸಿಸ್ಟಮ್ ಬೇಕು, ಎಲ್ಲೋ ನಾಬ್ಸ್ ಬರಬಾರ್ದು ಅಂತ ಇದು ಮಾಡಿದ್ದಾರೆ. ಸ್ಪೈಸ್ ವ್ಯಾಕ್ಸ್ ಸರ್, ಸೇಮ್ ಗ್ರೇ ಕಲರ್ ಕಾಂಬಿನೇಷನ್, ಲೈಟ್ ಗ್ರೇ ಮತ್ತೆ ಸ್ಪಾರ್ಕಲ್ ಸೀರೀಸ್ ಇದು ಬಂದು ಸ್ಕೇಲ್ ಲೈಟ್ ಹಾಕ್ಬಿಟ್ಟಿದ್ದೀರಾ. ಅಂಡ್ ಕಾರ್ನರ್ ಅನ್ನು ಹೇಗೆ ಯುಟಿಲೈಸ್ ಕಾರ್ನರ್ ಅಲ್ಲಿ ಹಿಂಗೆ ಸರ್. ಈ ಡೋರ್ ಡಬಲ್ ಡೋರ್ ಸರ್. 135 ಡಿಗ್ರಿ ಓಪನ್ ಆಗುತ್ತೆ. ಇಂಜಸ್ ಆ ತರದ್ದು ಯೂಸ್ ಮಾಡಿದ್ದೀವಿ ಸರ್. ಸೊ ದಟ್ ಆ ಕಂಪ್ಲೀಟ್ ಸ್ಪೇಸ್ ವೇಸ್ಟ್ ಆಗ್ತಿರೋ ತರ ಕಂಪ್ಲೀಟ್ ಆಗಿ ಯುಟಿಲೈಸ್ ಆಗುತ್ತೆ ಅಷ್ಟೇ. ಸಿಂಪಲ್. ಚಿಮ್ನಿ ಏನಾದ್ರು ನಿಮ್ ಕಡೆಯಿಂದನಾ ಹಿಂಗೆ ಕಸ್ಟಮರ್ ಕಾಂಪ್ಲಿಮೆಂಟರಿ ಇತ್ತು. ಸೊ ಕ್ಲೈಂಟ್ ಏನ್ ಮಾಡಿದ್ರಲ್ಲ ಅವರೇ ಚೂಸ್ ಮಾಡಿ ತಗೊಂಡ್ರು, ನಾವು ಅಮೌಂಟ್ ಇದು ಮಾಡಿದ್ವಿ. ನೀವು ಪೇ ಮಾಡಿರೋ ಮೈನಸ್ ಮಾಡ್ಕೊಟ್ಟಿದ್ದೀರಾ ಅಲ್ವಾ? ಸೊ ಚಿಮ್ನಿ ಕಾಂಪ್ಲಿಮೆಂಟರಿ ಇಲ್ಲಿ. ಓಕೆ. ಈ ತರ ಕಾಂಪ್ಲಿಮೆಂಟರಿ ಎಲ್ಲ ಕೊಡ್ತಾ ಇರ್ತೀರಾ ನಮ್ಮ ವೀಕ್ಷಕರಿಗೆ ಮಾತ್ರ? ಹೌದು ಸರ್. ಓಕೆ ಸರ್. ಇಲ್ಲಿ ಸೇಮ್ ಕಾನ್ಸೆಪ್ಟ್ ಫ್ಲೂಟೆಡ್ ಗ್ಲಾಸ್. ಸೊ ಎಲ್ಲ ಕಡೆನೂ ಕಿಚನ್ ಫ್ಲೂಟೆಡ್ ಗ್ಲಾಸ್ ಅನ್ನ ಇದು ಮಾಡ್ಕೊಂಡಿದ್ದೀರಾ ಅಲ್ವಾ? ಅಲ್ಲಿಗೆ ಒಂದು ಸ್ಪಾಟ್ ಲೈಟ್ ಹಾಕಿದ್ವಿ, ಒಳಗಡೆ ಸ್ಪಾಟ್ ಲೈಟ್ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ಸೊ ನೋಡ್ಬೋದು ವೀಕ್ಷಕ. ಅಂಡ್ ಕೆಳಗಡೆ ಸ್ಪೈಸ್ ರ್ಯಾಕ್ ಅನ್ನ ಕಂಟಿನ್ಯೂ ಮಾಡಿದ್ದೀರಾ? ಮಾಡಿದ್ದೀವಿ. ಮತ್ತೆ ಇಲ್ಲೊಂದು ಮತ್ತೆ ಸೇಮ್ ಅಲ್ವಾ? ಕಡೆ ಒಂದು ಡಬಲ್ ಡೋರ್ ಸರ್, ನಾರ್ಮಲ್ ಸ್ಟೋರೇಜ್. ಇದು ಆಕ್ಚುಲಿ ಅಕ್ವಾಗಾರ್ಡ್ಗೋಸ್ಕರ. ಇಲ್ಲೊಂದು ಟವಲ್ ಹ್ಯಾಂಗರ್ ಕ್ಲೈಂಟ್ ಹಾಕೊಂಡಿದ್ದಾರೆ, ಸ್ಪೇಸ್ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಓಕೆ. ಟಾಲ್ ಯೂನಿಟ್ ಹೋಗ್ಬಿಡೋಣ ಫಸ್ಟ್. ಸೊ ಇದೊಂದು ಡಬಲ್ ಡೋರ್ ಟಾಲ್ ಯೂನಿಟ್ ಸರ್ ಆಕ್ಚುಲಿ. ಸೊ ಇಲ್ಲೇನ್ ಮಾಡಿದ್ವಿ, ಲಾಂಗ್ ಪ್ರೊಫೈಲ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಪ್ರೊಫೈಲ್ ಹ್ಯಾಂಡಲ್ ಫುಲ್ ಹಾಕ್ಬಿಟ್ಟಿದ್ದೀವಿ. ಓಕೆ ಓಕೆ ಓಕೆ. ಇದೆಲ್ಲ ಫಸ್ಟ್ ಟೈಮ್ ಮಾಡಿರೋದು. ರೋಸ್ ಗೋಲ್ಡ್ ಫಿನಿಶ್ ಸರ್. ಬಟ್ ಚೆನ್ನಾಗಿ ಬರ್ತಾ ಇದೆ ನೋಡಿ. ಎರಡು ಪ್ರೊಫೈಲ್ ಹ್ಯಾಂಡಲ್ ಜಾಯಿನ್ ಆಗ್ತಾ ಇದ್ದಂಗೆ ನೋಡಕ್ಕೆ ಚೆನ್ನಾಗಿ ಬರ್ತಾ ಇದೆ. ಓಕೆ. ಸೊ ಈ ಜಾಗನ ಯುಟಿಲೈಸ್ ಮಾಡಿದ್ದೀರಾ. ಇಲ್ಲಿಗೆ ಒಂದು ಶೆಲ್ಫ್ ಕೊಟ್ಟಿದ್ದೀವಿ ಸರ್. ಈ ಜಾಗ ಯೂಸ್ ಆಗಿಬಿಡುತ್ತೆ. ಫಸ್ಟ್ ಕೌಂಟರ್ ಟಾಪ್ ಹೇಳಿ, ಇದನ್ನ ಯಾವ್ದು ನೀವು ಹಾಕಿರೋದಾ ಏನಿಲ್ಲ ಸರ್? ಇದು ಆಕ್ಚುಲಿ ನಾವು ಕಂಪ್ಲೀಟ್ ಮಾಡ್ಯುಲರ್ ಕಿಚನ್ ಅಂದಾಗ ಏನಾಗುತ್ತೆ, ಫಸ್ಟ್ ನಾವು ಬಾಕ್ಸ್ ಮಾಡಬೇಕಾಗುತ್ತೆ. ಸರಿ. ಅದಾದ್ಮೇಲೆ ಆಪ್ಷನಲ್ ಬಂದು ಕ್ಲೈಂಟಿಗೆ ನಾವಾದ್ರೂ ಗ್ರಾನೈಟ್ ಮಾಡ್ಕೊಡ್ಬೇಕು, ಇಲ್ಲ ಅಂದ್ರೆ ಅವರಾದ್ರೂ ಹಾಕಿಸ್ಕೋಬಹುದು ಸಿವಿಲ್ ಕಡೆಯಿಂದ. ಏನಾಗಿತ್ತು ಅಂದ್ರೆ ಗ್ರಾನೈಟ್ ಆಲ್ರೆಡಿ ಇತ್ತು, ಇನ್ಸ್ಟಾಲೇಷನ್ ಮಾತ್ರ ಮಾಡಿರೋದು ಸರ್, ಮಾಡಿರುವಂತದ್ದು. ಬಾಟಮ್ ಅಲ್ಲಿ ಸೊ ಬಾಟಮ್ ಅಲ್ಲಿ 2 ವೆಂಟ್ಸ್ ಕೊಟ್ಟಿದ್ದೀವಿ ವಿತ್ PVC ವೆಂಟ್ಸ್. ಸೊ ಒಂದು ಡಸ್ಟ್ಬಿನ್ ಹೋಲ್ಡರ್, ಆಮೇಲೆ ಅಲ್ಯೂಮಿನಿಯಂ ರೋಲ್ ಕೊಟ್ಟಿದ್ದೀವಿ. ಕೆಳಗಡೆ ಅಲ್ಯೂಮಿನಿಯಂ, ಇದು ಅಲ್ಯೂಮಿನಿಯಂ ಶೀಟ್ ಇದು? ಅಲ್ಯೂಮಿನಿಯಂ ಶೀಟ್ ಸರ್. ಸೊ ನೀರು ಬಿದ್ರು ಅದ್ರೊಳಗಡೆ ಹೋಗದಿರುತ್ತೆ, ಏನು ತೊಂದರೆ ಆಗಲ್ಲ. ಪ್ಲೈ ಯಾವ್ದು ಯೂಸ್ ಮಾಡಿದ್ದೀರಾ ಇಲ್ಲಿ? ಇದು BWP ಸರ್, ಕಂಪ್ಲೀಟ್ BWP. ಏನು ನೀರಿಗೇನು ಆಗಲ್ಲ ಅಂತೀರಾ? ಏನು ಆಗಲ್ಲ ಸರ್, ತೊಂದರೆ ಇಲ್ಲ ಅಂತೀರಾ? ಓಕೆ ಓಕೆ ಓಕೆ. ಒಂದು ಡಸ್ಟ್ಬಿನ್ ಹಾಕಿದ್ದೀರಾ? ಡಸ್ಟ್ಬಿನ್ ಹೋಲ್ಡರ್ ಒಂದು ಹಾಕಿದ್ದೀವಿ. ಓಕೆ ಸೂಪರ್ ಸರ್. ಓಕೆ. ಅಂಡ್ ಈ ಕಡೆ ಬಂದ್ರೆ
ಈ ಕಡೆ ಬಂದರೆ ಬಾಟಲ್ ಪುಲ್ ಔಟ್. ಓಕೆ ಓಕೆ. ಸೊ 2 shells ಬಾಟಲ್ ಪುಲ್ ಔಟ್. ಅದಾದಮೇಲೆ ಟ್ಯಾಂಡಮ್ ಬಾಕ್ಸ್ ಸರ್. 4 ಇಂಚಸ್ ಇದು. 4 ಇಂಚಸ್. ಕೆಳಗಡೆ 6 ಇಂಚಸ್. ಇದು ಪ್ಲೇನ್ ಬರುತ್ತೆ. ಇದು ಬಂದು ಲಾಸ್ಟ್ ಒನ್ ಸರ್ 8 ಇಂಚಸ್ ಇದು. ಇದು ಬಂದು ಕಟ್ಲರಿ ಇದು PVC ಕಟ್ಲರಿ. ಟ್ಯಾಂಡಮ್ ಬಾಕ್ಸ್ ಒಳಗಡೆ ಕಟ್ಲರಿ ಯೂನಿಟ್ ಹಾಕಿರೋದಲ್ಲ ಅದು. ಇದು ಪ್ಲೇನ್ ರ್ಯಾಕ್. ಇದು ತಾಲಿ ಯೂನಿಟ್ ಸರ್. ಇದು ತಾಲಿ ಯೂನಿಟ್ ಕೊಟ್ಟಿರುವಂತದ್ದು. ಇದು ಅಡ್ಜಸ್ಟಬಲ್. ಓಕೆ ಓಕೆ ಓಕೆ. ಆ ಕಡೆ ಬಂದ್ರೆ ಈ ಕಡೆ ಬಂದ್ರೆ ಕಾರ್ನರ್ ಸ್ಪೇಸ್ ಸರ್. ಓ ಕಾರ್ನರ್ ಸ್ಪೇಸ್. ಹಂಗೆ ಒಳಗಡೆ ಕೈ ಹಾಕ್ಬಿಡ್ಬೋದು. ಇಲ್ಲಿ ಓಪನ್ ಬಿಟ್ಬಿಟ್ಟಿದ್ದೀರಾ? OTG ಸರ್. OTG ಹಾಕ್ತಾರಾ ಇಲ್ಲಿ? ಓಕೆ. ಸೊ ಈ ಎಂಟಿ ಸ್ಪೇಸಸ್ OTG ಮತ್ತೆ ಓವನ್. ಓಕೆ ಓಕೆ ಫೈನ್ ಫೈನ್. ಇಲ್ಲೊಂದು ಮತ್ತೆ ಟ್ಯಾಂಡಮ್. ಮತ್ತೆ ಟ್ಯಾಂಡಮ್ ಬಾಕ್ಸ್. ಟ್ಯಾಂಡಮ್ ಬಾಕ್ಸ್ ಎಷ್ಟು ಒಂದು ಆಲ್ಮೋಸ್ಟ್ 7 ಟ್ಯಾಂಡಮ್ ಬಾಕ್ಸ್.